ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, CMO ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್ ಚಿಕ್ಕಮಗಳೂರು. ಇವತ್ತು ನಮ್ಮ ಜೊತೆ ಡಾಕ್ಟರ್ ಆರ್ದ್ರಾ ಲಿಸ್ ಮ್ಯಾಥ್ಯೂ ಅವರು BNS ಮಾಡಿ MD ಇನ್ ನ್ಯೂಟ್ರಿಷನ್ ಆಗಿದ್ದಾರೆ. ಮೂಲತಃ ಇವರು ಕೇರಳದವರು. ಇವರು ಮತ್ತು ಸ್ಕಿನ್ ಮತ್ತು ಕಾಸ್ಮೆಟಾಲಜಿ ಬಗ್ಗೆ ಅವರು ಹೆಚ್ಚು ತರಬೇತಿಯನ್ನು ಪಡೆದಿದ್ದಾರೆ ಮತ್ತು ಅದರ ಬಗ್ಗೆ ಥೀಸಿಸನ್ನು ಕೂಡ ಮಂಡಿಸಿದ್ದಾರೆ. ಅವರು ಇವತ್ತು ನಮ್ಮಲ್ಲಿ ಸಾಮಾನ್ಯವಾಗಿ ಚರ್ಮದಲ್ಲಿ ಕಂಡುಬರುವಂಥ ಸಮಸ್ಯೆಗಳ ಬಗ್ಗೆ ಒಂದೊಂದಾಗಿ ವಿಶದವಾಗಿ ಹೇಳ್ತಾ ಹೋಗ್ತಾರೆ. ಮೊದಲಿಗೆ ನಾವು ಅವ್ರನ್ನ ಸ್ವಾಗತಿಸೋಣ. ಡಾಕ್ಟರ್ ಆರ್ದ್ರಾ ಅವರೇ, ನಮಸ್ಕಾರ. ನೋಡಿ ವೀಕ್ಷಕರೇ, ಇತ್ತೀಚೆಗಂತೂ ಈ ಆ್ಯಕ್ನೆ ಸಮಸ್ಯೆ ನಮಗೆಲ್ಲ ಕಂಡು ಬರ್ತಿದ್ದಂಗೆ ಈಗ ವಯಸ್ಕರಲ್ಲೂ ಕೂಡ ಮತ್ತು ಯುವತಿಯರಲ್ಲೂ ಕೂಡ ಹದಿಹರೆಯರಲ್ಲೂ ಕೂಡ ಈ ಆ್ಯಕ್ನೆ ಸಮಸ್ಯೆ ಅಥವಾ ಮೊಡವೆಯ ಸಮಸ್ಯೆ ತುಂಬ ವ್ಯಾಪಕವಾಗಿ ಹರಡ್ತಾ ಇದೆ ಮತ್ತು ಒಂಥರ ಖಿನ್ನತೆಗೂ ಕೂಡ ಕಾರಣವಾಗ್ತಾ ಇದೆ. ಕೆಲವರಿಗೆ ಅದು ಹೆಲ್ತ್ ಕನ್ಸರ್ನ್ಸ್ ಇರ್ಬೋದು, ಕೆಲವರಿಗೆ ಅದು ಬ್ಯೂಟಿ ಕನ್ಸರ್ನ್ಸ್ ಇರ್ಬೋದು. ಆದರೆ ಪ್ರಾಬ್ಲಮ್ ಮಾತ್ರ ವ್ಯಾಪಕವಾಗಿದೆ, ಕಡಿಮೆ ಆಗ್ತಾ ಇಲ್ಲ ಏನೇ ಮಾಡಿದ್ರು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೇಡಮ್, ಈಗ ಈ ಆ್ಯಕ್ನೆ ಅಥವಾ ಈ ಮೊಡವೆಗಳು ಸಾಧಾರಣವಾಗಿ ಎಲ್ಲರೂ ಅಂದ್ಕೊಳ್ತಾರೆ ವಯಸ್ಸಾದಲ್ಲಿ ಬರುತ್ತೆ ಅಥವಾ ಈ ಹಾರ್ಮೋನ್ ವೇರಿಯೇಷನ್ಸ್ ಬರುತ್ತೆ. ಇದರ ಆಕ್ಚುಯಲ್ ಸೈನ್ಸ್ ಬಿಹೈಂಡ್ ಇದರದ್ದು ಏನು ಅಂತ ಹೇಳಿ. So like I'll explain in English. So if you see acne prone skin people, most of them will be having oily skin. So the basic science behind this is like we all are having hair follicles, and behind hair follicles we are having one gland which produce oil. That oil is known as sebum. So when this sebum is overproduced, these people will be more prone for acne. And sometimes this hair follicle will get closed and more sebum will get produced, and again there will be a formation of pimple. So the main thing is oil production will be more. ಸೊ ಏನಂತಾರೆ ವೀಕ್ಷಕರೇ ಅಂತ ಹೇಳಿದ್ರೆ, ನೋಡಿ, ಸಾಧಾರಣವಾಗಿ ಈ ಮೊಡವೆ ಇದ್ದವರಲ್ಲಿ ಆಯಿಲಿ ಸ್ಕಿನ್ ಜಾಸ್ತಿ ಇರುತ್ತೆ. ಈ ಆಯಿಲ್ ಪ್ರೊಡ್ಯೂಸ್ ಆಗೋದು ಸೀಬಮ್ ಅಂತ ಒಂದು ಗ್ಲ್ಯಾಂಡ್ಸಿಂದಾಗಿ. ಈ ಹೇರ್ ಫಾಲಿಕಲ್ಸ್ ಹಿಂದ್ಗಡೆ ಈ ಸೀಬಮ್ದ ಒಂದು ಗ್ಲ್ಯಾಂಡ್ಸ್ ಇರುತ್ತೆ. ಈ ಸೀಬಮ್ ಸೆಕ್ರೀಟ್ ಆಗಿದ್ದು ಬಂದಾಗ ಯಾವಾಗಾದ್ರೂ ಬ್ಲಾಕ್ ಆದಾಗ ವೈಟ್ ಹೆಡ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಈ ವೈಟ್ ಹೆಡ್ಸ್ ಮತ್ತೆ ಅಟ್ಮಾಸ್ಫಿಯರಿಕ್ ಏರಿಗೆ ಪೊಲ್ಯೂಷನ್ಗೆ ಅದು ಮಿಕ್ಸಪ್ ಆದಾಗ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ. ಇದು ಜಾಸ್ತಿ ಆಗ್ತಾ ಇದ್ದಾಗಲೇ ಇದು ಪಿಂಪಲ್ಸ್ ಆಗಿ ಮಾರ್ಪಡುತ್ತೆ ಅಂತ ಹೇಳ್ಬಿಟ್ಟು. ಇದು ಒಂದು ಬೇಸಿಕಲಿ ಒಂದು ಸೈನ್ಸು. ಮೇಡಮ್, ಇದು ಈ ಹಾರ್ಮೋನ್ಗೂ ಮತ್ತು ಇದಕ್ಕೂ ನಾವು ಲಿಂಕ್ ಇದೆಯಾ, ಈ ಸೀಬಮ್ ಸೆಕ್ರೀಷನ್ಸ್ಗೆ ಮತ್ತು ಇದಕ್ಕೇನಾದ್ರೂ? You can see, like especially in people at the age of 12 to 20 or 25, the pimple formation will be more. So in this only we can make out the importance of hormonal thing in this. And those who are having hormonal imbalance, this pimple formation will be more. And the other thing is especially ladies. Ladies, those are menstruating or during that cycle, there are more chances for the pimple formation. ಸೊ ಹಾಗಾಗಿ ಈಗ ಹದಿಹರೆಯದ ವಯಸ್ಸಲ್ಲಿ 12ರಿಂದ 15 ವಯಸ್ಸಿನಲ್ಲಿ ದೇಹ ಪ್ರೌಢಾವಸ್ಥೆಗೆ ಬಂದಾಗ ತುಂಬ ಹಾರ್ಮೋನ್ಗಳಲ್ಲಿ ಬದಲಾವಣೆಗಳು ಎಲ್ಲರಲ್ಲೂ ಉಂಟಾಗುತ್ತೆ. ಸೊ ಮತ್ತು ಇನ್ನೂ ನೋಡಿ, ಲೇಡೀಸ್ನಲ್ಲಿ ಸಾಧಾರಣವಾಗಿ ಏನಂತ ಹೇಳಿದ್ರೆ ಕೆಲವು ಹಾರ್ಮೋನ್ಗಳು ಮೇಲ್ ಹಾರ್ಮೋನ್ಗಳಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ಪೀರಿಯಡ್ಸ್ ಆಗೋ ಟೈಮ್ನಲ್ಲಿ ಸಾಧಾರಣವಾಗಿ ಅವರಿಗೆ ಪಿಂಪಲ್ಸ್ ಕಾಣ್ತಾ ಶುರು ಆಗುತ್ತೆ. ಮೇಡಮ್, ಇದು ಹದಿಹರೆಯದ ಸಮಸ್ಯೆ ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕೆಲವರಲ್ಲಂತೂ ಈಗ ಒಂದು 35-40ನೇ ವಯಸ್ಸಿನಲ್ಲೂ ಕೂಡ ಪಿಂಪಲ್ಗಳು ಹೇಳುವಂಥದ್ದು, ಅವ್ರ ಕಲೆಗಳು ಉಳ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ. ಸೊ ಇದಕ್ಕೆ ನಾವು ಏನಂತ ಹೇಳ್ಬೋದು? Like that thing is like those are having diabetes, they are more prone for acne, and those are having insulin resistance. So like considering the Indian diet, we can make out that 80% we are having carbs. Morning for breakfast we are having carbohydrate rich food like idli, dosa, then vangi bath, then bisibalabath. So many rice items we are having. And for lunch also we are having rice only. Then for dinner also we are having rice. So almost 80% of carb we are including in our diet. So like when we are loading our body with high carb food, like inflammation will be more in your body, and those who are having that acne prone skin, they will be more prone for acne. And those who are having diabetes, they will also get pimples all over the face. Even other skin areas also they will get. ಸೊ ಹಾಗಾದರೆ ವೀಕ್ಷಕರೇ, ನೋಡಿ, ನಮ್ಮ ಸಕ್ಕರೆ ಇರುವಂಥ ಆಹಾರ ಜಾಸ್ತಿ ತಿನ್ನೋದ್ರಿಂದ, ಡಯಾಬಿಟಿಸ್ ಇರೋರಲ್ಲಿ, ತುಂಬ ಇನ್ಸುಲಿನ್ಸ್ ಇರೋರಲ್ಲಿ ಕೂಡ ಈ ಪಿಂಪಲ್ನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಪ್ರತಿದಿನ ಬೆಳಗಿಂದ ಸಾಯಂಕಾಲ ತನಕ ರೈಸ್ ಮುಖ್ಯವಾಗಿರುವಂಥ ಈ ಪ್ರಧಾನವಾಗಿ ನಾವು ಒಂದು ಸ್ಟೇಪಲ್ ಡಯಟಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಎಲ್ಲ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಇಲ್ಲ. ಈ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಇಲ್ಲದೇ ಇರೋದಕ್ಕೆ ಒಂದು ಕಾರಣ ಜಾಸ್ತಿ ಹಾರ್ಮೋನಲ್ ವೇರಿಯೇಷನ್ಸ್ ಆಗ್ತಾ ಇದೆ. ಈ ಶುಗರು ಮತ್ತು ಈ ಕಾರ್ಟಿಸಾಲ್ಸು ಮತ್ತು ಈ ಕೆಲವು ಹಾರ್ಮೋನ್ಸು ಡೈರೆಕ್ಟ್ಲಿ ಶುಗರ್ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಕಡಿಮೆ ಮಾಡ್ತಾ ಬರೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ. ಸೊ ಮೇಡಮ್, ಈ ಕೆಲವರಿಗೆ ಏನಂತ ಹೇಳಿದ್ರೆ, ಈಗ ಡ್ಯಾಂಡ್ರಫ್ ಇದ್ದವರಲ್ಲೂ ಕೂಡ ಈಗ ಬಾಡಿ ಆ್ಯಕ್ನೆ ಕೂಡ ಬರುತ್ತೆ. ಈಗ ಕೆಲವು ಡೌಟ್ ಇರುತ್ತೆ, ಆಕ್ಚುಲಿ ಬಾಡಿಯಲ್ಲೆಲ್ಲ ಮಕ್ಕದಲ್ಲೆಲ್ಲ ಪಿಂಪಲ್ ಅಲ್ಲದೆ ಕೂಡ ಬಾಡಿನಲ್ಲೂ ಪಿಂಪಲ್ಲು, ಕುತ್ತಿಗೆ ಹಿಂದೆ ಕಪ್ಪಾಗಿರುವಂಥದ್ದು, ಇದೆಲ್ಲ ಪಿಂಪಲ್ಸ್ ಪ್ರಾಬ್ಲಮ್ಸ್. ಮತ್ತು ಚರ್ಮ ಒಂಥರ ಸ್ಕಿನ್ನಲ್ಲಿ ಈವನ್ ಟೋನ್ ಇರಲ್ಲ. ಅದಕ್ಕೂ ಮತ್ತು ಈ ಶುಗರಿಗೂ ಮತ್ತೆ ರಿಲೇಷನ್ ಇದೆಯಾ?
The main thing is dandruff. There are so many other reasons. One of the main reason is fungal infection. So when these dandruff flakes are falling over the skin, again that fungal irritation will be over the skin, and there will be that infection will get more, and there will be more formation of pimple. So it is because of the fungus. So you have to make out like why it is happening. Over face, if you are getting, that is because of bacterial infection, and you are having this dandruff and you are getting pimple all over the back and chest, that may be because of the fungal infection. ನೋಡಿ ವೀಕ್ಷಕರೇ, ಫಂಗಲ್ ಇನ್ಫೆಕ್ಷನ್ ಆಗೋದು ಡ್ಯಾಂಡ್ರಫ್ ತಲೆಯಲ್ಲಾಗೋದು. ಆದರೆ ಅದು ಉದುರಿದಾಗ, ಕೂದಲು ಮೇಲೆ, ನಮ್ಮ ಬೆನ್ನ ಮೇಲೆ ಅಥವಾ ಮುಖದ ಮೇಲೆ ಉದುರಿದಾಗ ಅದು ಸ್ವಲ್ಪ ಇರಿಟೇಷನ್ ಮಾಡುತ್ತೆ. ಇರಿಟೇಷನ್ ಮಾಡಿ ಇನ್ಫ್ಲಮೇಷನ್ ಮಾಡುತ್ತೆ, ಆ ಇನ್ಫೆಕ್ಷನ್ನ ಸ್ಪ್ರೆಡ್ ಮಾಡುತ್ತೆ. ಸೊ ಡ್ಯಾಂಡ್ರಫ್ ಇದ್ದವ್ರಲ್ಲೂ ಕೂಡ ಈ ಥರ ಮೈನಲ್ಲಿ ಆಗುವಂಥ ಆ್ಯಕ್ನೆಗಳು ಜಾಸ್ತಿ ಇರುತ್ತೆ. ಮೇಡಮ್, ಇನ್ನೊಂದು ಏನಂತ ಹೇಳಿದ್ರೆ, ಈಗ ತುಂಬ ವ್ಯಾಪಕವಾಗಿದೆ ಈಗ ಪ್ರೋಬಯೋಟಿಕ್ಸು, ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು. ಈ ಆ್ಯಕ್ನೆಗೂ ಮತ್ತು ನಮ್ಮ ಗಟ್ ಬ್ಯಾಕ್ಟೀರಿಯಾಗೂ ಏನಾದರೂ ಒಂದು ಲಿಂಕ್ ಇದೆ? ಯಾಕಂದರೆ ನೋಡಿ, ಆ್ಯಕ್ನೆ ಸಮಸ್ಯೆ ಇದ್ದವ್ರಲ್ಲಿ ಕೂಡ ಹೊಟ್ಟೆ ಡಿಸ್ಟರ್ಬೆನ್ಸಸ್ ಕೂಡ ಇರುತ್ತೆ, ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಇಸ್ ದೇರ್ ಎನಿ ಲಿಂಕ್ ಬಿಟ್ವೀನ್ ದಟ್? One thing we have to understand is we are having skin now. Same like that, like inside our gut system also there is one layer. So if that layer is, that endothelium is disturbed, that will that also will get expressed over our skin. So it is really like good to maintain a gut good gut health, and for that probiotics we have to include more. Probiotics andre good bacteria, so that we have to include more. Then only we can maintain a good gut health, and that will get expressed over our skin also. ನೋಡಿ, ಇದಕ್ಕೆ ವೀಕ್ಷಕರೇ ಗಟ್ ಸ್ಕಿನ್ ಆಕ್ಸಿಸ್ ಅಂತ ಹೇಳ್ತೀವಿ. ನಮ್ಮ ಜಠರದಲ್ಲೂ ಕೂಡ ಒಂದು ಲೇಯರ್ ಇರುತ್ತೆ, ಅದು ಮ್ಯೂಕಸ್ ಫಿಲ್ಮ್ ಅಂತ ಹೇಳ್ತೀವಿ. ಅದರಲ್ಲಿ ಸುಮಾರು ಹೇರಳವಾಗಿ ಬ್ಯಾಕ್ಟೀರಿಯಾಗಳಿರ್ತವೆ. ಅದೇ ನಮ್ಮ ಚರ್ಮದಲ್ಲೂ ಕೂಡ ಕ್ಯೂಟಿಕಲ್ ಅಂತ ಇರುತ್ತೆ, ಅದರಲ್ಲೂ ಕೂಡ ಒಂದು ಆಯಿಲಿ ಸೆಕ್ರೇಷನ್ ಇರುತ್ತೆ, ಅದರಲ್ಲೂ ಕೂಡ ಸುಮಾರು ಸೂಕ್ಷ್ಮಾಣುಜೀವಿಗಳಿರ್ತವೆ. ಸೊ ನಮ್ಮ ಹೊಟ್ಟೆಯ ಪರಿಸರ ಸರಿ ಇಲ್ದಾಗ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಇದ್ರ ಮೇಲೆ ಕೂಡ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ಇದರಿಂದ ಆ್ಯಕ್ನೆ ಆಗಿ ಇದಾಗಿ ಬರುವಂಥ ಪ್ರಾಬ್ಲಮ್ ಇರುತ್ತೆ ಅಂತ ಮೇಡಮ್ ಹೇಳ್ತಾರೆ. ಮತ್ತು ಇನ್ನೊಂದು ಒಳ್ಳೆಯ ಪ್ರೋಬಯೋಟಿಕ್ಸ್ ಅಂದರೆ ಪ್ರೋಬಯೋಟಿಕ್ ರಿಚ್ ಫುಡ್ಸ್, ಮೊಸರು ಇರ್ಬೋದು, ಹಾಲಿರ್ಬೋದು, ಇದು ನಿಮ್ಮ ಮಜ್ಜಿಗೆ ಇರ್ಬೋದು, ಕೆಲವು ಒಳ್ಳೊಳ್ಳೆ ಫುಡ್ಸ್ನಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಕಲ್ಚರ್ ಆಗ್ತವೆ. ಸೊ ಈ ಥರ ಫುಡ್ಸ್ನ ನಾವು ಸೇರಿಸೋದ್ರಿಂದ ನಮ್ಮ ಬ್ಯಾಕ್ಟೀರಿಯಾಗಳನ್ನ ಅವಾಯ್ಡ್ ಸರಿ ಮಾಡ್ಕೋಬೋದು ಮತ್ತು ಪಿಂಪಲ್ಗಳನ್ನ ಸರಿ ಮಾಡ್ಕೋಬೋದು. ಮೇಡಮ್, ಇನ್ನೊಂದು, ಈ ಯಾವ ಥರ ಡಯಟ್ ಈಗ ನಾವು ಐ ವಾಂಟ್ ಟು ಗಿವ್ ಸಮ್ ಟಿಪ್ಸ್ ಟು ದ ಯಂಗ್ಸ್ಟರ್ಸ್. ನಾರ್ಮಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಫಾಸ್ಟ್ ಫುಡ್ ಕಲ್ಚರು, ವೆಸ್ಟರ್ನೈಸ್ಡ್ ಟೈಪ್ ಆಫ್ ಫುಡ್ಸು ತುಂಬ ಇದಾಗ್ತಿದ್ದಾರೆ. 2 ಮಿನಿಟ್ಸಲ್ಲಿ ಆಗಬೇಕು, ಟೈಮ್ ಇಲ್ಲ, ಈ ಥರದಿಂದ ತುಂಬ ಕ್ರಿಯೇಟ್ ಆಗ್ತಾ ಇದೆ. ಹೌ ಇಸ್ ದೇರ್ ಎನಿ ಲಿಂಕ್ ಬಿಟ್ವೀನ್ ದಿಸ್ ಟೈಪ್ ಆಫ್ ಫುಡ್ಸ್ ಆ್ಯಂಡ್ acne also? So the main thing what people say is, if you're having oily food, will get acne, and they will avoid ghee, tuppa, all oily items. So the thing what we have to understand is, maida products will cause acne. Maida andre that is like high form of carbohydrate, and it is easily absorbable, digestible form of carbohydrate. So the people, those who are in teenage, they'll be eating more of junk food. Almost all junk food are made up of maida. So maida kind of food we have to avoid. White bread we should not use, and all other fried food we have to avoid. Instead of that, more of fiber rich food we have to include. Then more good hydration has to be given. Then more of fruits, vegetables which are very rich in antioxidants like vitamin A, vitamin C, zinc. These all things has to be consumed to improve the skin. To improve the skin. ನೋಡಿ, ಬೇಸಿಕಲಿ ಏನಂತ ಹೇಳಿದ್ರೆ ಅಂದರೆ, ಎಣ್ಣೆ ತಿಂದರೆ ಮಾತ್ರ ನಮಗೆ ಪಿಂಪಲ್ ಬರುತ್ತೆ ಅಂತ ಅಂದ್ಕೊಳ್ತೀವಿ. ಎಣ್ಣೆ ಅಂಶ ತಿಂದರೆ ಅಂದರೆ ಒಳ್ಳೆ ಕೊಬ್ಬಿನ ಅಂಶಗಳನ್ನು ಬಿಟ್ಬಿಡ್ತೀರಾ. ಈ ತುಪ್ಪ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ, ಒಳ್ಳೆಯ ಫ್ಯಾಟ್ಸು. ಇದು ಹೆಲ್ತಿ ಒಂದು ಸ್ಕಿನ್ನ ಒಂದು ಟೆಕ್ಸ್ಚರ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೇಜರ್ ಥಿಂಗ್ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಇರೋದು ಇಲ್ಲಿ ಮೈದಾದಲ್ಲಿ. ಬೇಕರಿ ಐಟಮ್ಸಲ್ಲಿ ಬಿಸ್ಕೆಟ್ಸ್ ಇರ್ಬೋದು, ಬ್ರೆಡ್ ಇರ್ಬೋದು, ಈ ಪರೋಟ ಇರ್ಬೋದು, ಇಂಥದ್ರಲ್ಲೆಲ್ಲ ಈ ಮೈದಾ ಜಾಸ್ತಿ ಇರುತ್ತೆ. ಇದೊಂಥರ ರಿಫೈನ್ಡ್ ಫ್ಲೋರ್, ಇದು ರಿಫೈನ್ಡ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್. ಇದು ನಮ್ಮ ಸ್ಕಿನ್ನಿಗೆ ಡೈರೆಕ್ಟಾಗಿ ಇರಿಟೇಷನ್ನ ಕಾಸ್ ಮಾಡುತ್ತೆ. ಜಂಕ್ ಫುಡ್ಸ್ ತಿನ್ನೋವಂಥದ್ದು, ತುಂಬ ಸ್ಪೈಸಿ ಫುಡ್ ತಿನ್ನೋವಂಥದ್ದು, ಇಂಥದನ್ನ ಅವಾಯ್ಡ್ ಮಾಡಿ. ಅಂದರೆ ಒಳ್ಳೆ ಫ್ಯಾಟ್ಸ್ನ ಇನ್ಕ್ಲೂಡ್ ಮಾಡಿ, ಕೆಟ್ಟ ಫ್ಯಾಟ್ಸ್ನ ತೆಗೀರಿ. ಕೆಟ್ಟ ಕಾರ್ಬೋಹೈಡ್ರೇಟ್ಸ್ನ, ತುಂಬ ಸಿಂಪಲ್ ಶುಗರ್ಸ್ ಇರುವಂಥದ್ದು, ತುಂಬ ಈಸಿಯಾಗಿ ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ನ ಲೋಡ್ನ ಜಾಸ್ತಿ ಮಾಡುವಂಥ ಶುಗರ್ಸ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ನಮಗೆ ಈ ನಿಟ್ಟಿನಲ್ಲಿ ಉತ್ತಮ. ಮೇಡಮ್, ಮತ್ತು ನೀವು ಇನ್ನೊಂದು ಹೇಳಿದ್ರು, ಏನಂತ ಹೇಳಿದ್ರೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್. ಒಳ್ಳೆ ಫ್ರೂಟ್ಸಲ್ಲಿ, ಒಳ್ಳೆ ವೆಜಿಟೇಬಲ್ಸಲ್ಲಿ ತುಂಬ ರಿಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಮತ್ತು ಒಳ್ಳೆಯ ಹೈಡ್ರೇಷನ್ ಅಂತ ಹೇಳಿದ್ರೆ ನೀರನ್ನ ಚೆನ್ನಾಗಿ ಕುಡಿಯುವಂಥದ್ದು, ತೇವಾಂಶವನ್ನು ನಮ್ಮ ಚರ್ಮಕ್ಕೆ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಮಾಡುವಂಥದ್ದು, ಒಳ್ಳೆ ಫ್ರೂಟ್ಸು ವೆಜಿಟೇಬಲ್ಸ್ನ ತಗೊಳ್ಳೋವಂಥದ್ದು. ಮೇಡಮ್, ಎನಿ ಒನ್ ಆಫ್ ದ ಬೆಸ್ಟ್ ಹೋಮ್ ರೆಮಿಡಿ ಯಾವ್ದಾದ್ರು ಒಂದು ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಎನಿ ಪ್ಯಾಕು ಅಥವಾ ಕ್ರೀಮ್ಸು ಅಥವಾ ಏನಾದ್ರು ಮಾಡ್ಕೊಂಡು ನಾವೇನಾದ್ರು ಆ್ಯಕ್ನೆನ ಇದು ಮಾಡ್ಕೋಬೋದಾ ಟು ಇಂಪ್ರೂವ್ ಅವರ್ ದಿಸ್ ಥಿಂಗ್?
First thing is like good hydration has to be given. Around 2 to 3 liters of water you can drink. That's the best option. And other thing is our face also good moisturizing has to be given. So one moisturizing pack we can apply is cucumber pack. So you can grate the cucumber and or you can apply over the face. And other pack is aloe vera pack. So both you can try for the hydration and it will rejuvenate the skin health also. And the other thing what you have to notice is like majority of the people those who are having acne, they will press the pimples and again this redness and irritation will get increased. So we should not do that. When if we are pressing the pimple, again that dead cells will get accumulated and pigmentation will form. So that has to be avoided. ಮೇಡಮ್ ಏನು ಹೇಳ್ತಾರೆ ಅಂತಂದರೆ ಮೇಜರ್ ಆಗಿ ನಮ್ಮ ಸ್ಕಿನ್ನಿನ ಮೇಲಿರುವಂಥ ಒಂದು ತೇವಾಂಶ ಮಾಯಿಶ್ಚರ್ ಕಂಟೆಂಟ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು, ಸರಿಯಾದ ಹೈಡ್ರೇಷನ್ ಇರಬೇಕು. ಒಂದು ಕುಕುಂಬರ್ ಪ್ಯಾಕ್ ಅಂತ ಹೇಳಿದ್ರು, ಇನ್ನೊಂದು ಅಲೋವೆರಾ ಪ್ಯಾಕ್ ಅಂತ ಹೇಳಿದ್ರು. ಇದು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಮಾಡಿದಾಗ ಸ್ಕಿನ್ನಲ್ಲಿ ಒಂದು ಸಫಲ್ನೆಸ್ಸು, ಒಂದು ಸ್ಮೂತ್ನೆಸ್ಸು, ಒಂದು ತೇವಾಂಶ ಮೇಂಟೈನ್ ಆಗುತ್ತೆ. ಮತ್ತು ಮೂರನೇದಾಗಿ ಏನಂತ ಹೇಳಿದ್ರು ಅಂತ ಹೇಳಿದ್ರೆ ಆ ಪಿಂಪಲ್ನ ಪದೇ ಪದೇ ಮುಟ್ಟೋದು, ಪ್ರೆಸ್ ಮಾಡೋದು, ಮುಟ್ಬಿಟ್ಟು ಇನ್ನೊಂದು ಕಡೆ ಮುಟ್ಕೊಳ್ಳೋದು, ಇದು ಮಾಡಿದಾಗ ಏನಂದರೆ ಪಿಗ್ಮೆಂಟೇಷನ್ ಆಗುತ್ತೆ, ಸ್ಕಾರ್ ಟಿಶ್ಯೂ ಹಂಗೆ ಉಳ್ಕೊಂಡ್ಬಿಡುತ್ತೆ. ಅಂದರೆ ನಾವು ಹೊಡೆದಾಕ್ದಾಗ ಏನಾಗುತ್ತೆ ಅಂದರೆ ನಾವು ತುಂಬ ಫೋರ್ಸ್ಫುಲ್ಲಾಗಿ ಓಪನ್ ಮಾಡಿದಾಗ ಸ್ಕಿನ್ ಕೂಡ ರಪ್ಚರ್ ಆಗುತ್ತೆ, ಅಲ್ಲಿ ಸ್ಕಾರ್ ಫಾರ್ಮೇಷನ್ ಆಗುತ್ತೆ, ಪಿಂಪಲ್ದ ಕಲೆಗಳು ಹೋಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಈ ಥರ ಅಭ್ಯಾಸಗಳಿದ್ದಲ್ಲಿ ತುಂಬ ಉಗುರು ಬೆಳೆಸ್ಕೊಳ್ತಾರೆ ಕೆಲವರು, ಉಗುರು ಬೆಳೆಸ್ಕೊಂಡು ಕೆರ್ಕೊಳ್ತಾ ಇರ್ತಾರೆ ಸುಮ್ಮನೆ ಇದ್ದಾಗ, ಅದೊಂದು ಸ್ವಲ್ಪ ಕಡ್ತ ಉಂಟಾಗುತ್ತೆ ಅಂತ. ಈ ಥರ ಅಭ್ಯಾಸಗಳಿದ್ದಾಗ ಬಿಟ್ಟು ಬಿಡಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಇದನ್ನು ಮಾಡಬೇಕಾಗುತ್ತೆ. ಸೊ ಮೇಡಮ್, ಎನಿ ಅದರ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಫಾಲೋ ಎಟ್ ಹೋಮ್ ಆರ್ ಸಮಥಿಂಗ್? Good sleep hygiene. Yeah. So there are so many other things also. Good sleep is really important. And some people, those who are having so much of stress, that will, for them also, this acne will get triggered. So stress has to be controlled. And some pranayamas and breathing exercise you can do. And those who are having this pigmentation over the skin, Sing is the best thing. So Sing is one of the mineral which help for wound healing and it will reduce the scar formation. So you can include more of seeds in your diet, especially flax seeds, pumpkin seeds, chia seeds. These all things you can include. And vitamin C rich fruits has to be included, especially this orange, musambi, all these vitamin C rich fruits has to be included. Then other thing is carrot. Carrot is one of the best vegetable you can have, and you can make juice or you can make salad and you can have carrot on regular basis. And sweet potato, it is one of the best which is rich in vitamin A and zinc. So sweet potato is also a best option. And hydration. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಆಹಾರ ಪದ್ಧತಿಗಳು. ಈಗ ಅವ್ರು ಹೇಳ್ದಂಗೆ ಜಿಂಕ್ ಚೆನ್ನಾಗಿರಬೇಕು, ಪೊಟ್ಯಾಷಿಯಮ್ ಚೆನ್ನಾಗಿರಬೇಕು, ನಮ್ಮ ಬಾಡಿನಲ್ಲಿ ವೈಟಮಿನ್ ಎ ಜಾಸ್ತಿ ಇರಬೇಕು. ಪ್ರತಿಯೊಂದು ಜಾಸ್ತಿ ಇದ್ದಾಗ ಏನಾಗ್ತದೆ ಅಂದರೆ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಜೊತೆಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಆಹಾರ ವಿಹಾರಗಳು, ನಿಮ್ಮ ಸ್ವಲ್ಪ ಎಕ್ಸಸೈಸ್ ರೂಟೀನ್ ಇಟ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಸ್ವೆಟ್ ಆಗಿ ಚೆನ್ನಾಗಿ ನೀರು ಕುಡೀರಿ. ನಿಮ್ಮ ಪ್ರಾಣಾಯಾಮಗಳು ಈ ಥರ ಮಾಡೋದ್ರಿಂದ ಸ್ಕಿನ್ ಗ್ಲೋನು ಚೆನ್ನಾಗಾಗುತ್ತೆ, ಸ್ಕಿನ್ ಹೆಲ್ತು ಚೆನ್ನಾಗಿರುತ್ತೆ. ಸೊ ಮೇಡಮ್, ಇಷ್ಟೊಂದೆಲ್ಲ ಡೀಟೇಲಾಗಿ ನೀವು ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು. ವೀಕ್ಷಕರೇ, ಮತ್ತೊಂದು ಇದೇ ಥರ ಒಂದು ಚರ್ಮದ ಸಂಬಂಧಪಟ್ಟ ಒಂದು ಕಾಯಿಲೆಯೊಂದಿಗೆ ಮತ್ತು ಅದರ ಚಿಕಿತ್ಸೆಯೊಂದಿಗೆ ನಿಮ್ಮ ಮುಂದೆ ಮತ್ತೆ ನಾವು ಭೇಟಿ ಆಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ.